ಸ್ವಾಗತ. ಹಾಗೆ ಈ ದಿವಸ ಪತ್ರಿಕಾಗೋಷ್ಠಿಯನ್ನು ಮಾನ್ಯ ಜಯಂತ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಹಾಗಾಗಿ ಈ ಪತ್ರಿಕಾಗೋಷ್ಠಿಗೆ ಮಾನ್ಯ BR ಜಯಂತ್ ಅವರಿಗೂ ಸ್ವಾಗತ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಪ್ಪ ಕಲ್ಸೆ ಅವರಿದ್ದಾರೆ. ಹಾಗೆ BJPಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ದೇವೇಂದ್ರಪ್ಪ ಯಲ್ಕುಂದ್ಲಿ ಅವರಿದ್ದಾರೆ. ಹಾಗೆ ಹಿಂದಿನ ತಾಲೂಕು ಪಂಚಾಯತ್ ಸದಸ್ಯರು, ನಗರ ಯೋಜನಾ ಪ್ರಾಧಿಕಾರ ಸದಸ್ಯರಾದ ಸೋಮಶೇಖರ್ ಲಾವಗೇರಿ ಅವರಿದ್ದಾರೆ. ನಮ್ಮ ಭೀಮನೇರಿ ಫ್ಯಾಕ್ಸ್ನ ಹಿಂದಿನ ಅಧ್ಯಕ್ಷರು, ಈಗಿನ ನಿರ್ದೇಶಕರು ಮತ್ತು ಹಿಂದಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆನಂದ್ ಭೀಮನೇರಿ ಅವರಿದ್ದಾರೆ. ಹಾಗೆ ಯುವ ಉದ್ಯಮಿಗಳು ಮುಖಂಡರಾಗಿರ್ತಕ್ಕಂಥ ಧರ್ಮೇಂದ್ರ ಶಿರವಣ ಅವರಿದ್ದಾರೆ. ಹಾಗೆ ಇನ್ನೋರ್ವ ಯುವ ಮುಖಂಡರು ಸ್ನೇಹಿತರಾಗಿರ್ತಕ್ಕಂಥ ಗಿರೀಶ್ ಗುಳ್ಳಳ್ಳಿ ಅವರಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿ ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಏನು ಕಸ್ತೂರಿ ರಂಗನ್ ವರದಿ ಪಶ್ಚಿಮ ಘಟ್ಟ ಯೋಜನೆಯನ್ನು ಜಾರಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೊರಡಿಸಿದೆ. ಅದಕ್ಕೆ ಪಕ್ಷಾತೀತವಾದ ಒಂದು ಹೋರಾಟವನ್ನು ಜಿಲ್ಲೆಯಲ್ಲಿ ಮಾನ್ಯ ಮಂಜುನಾಥ್ ಗೌಡ್ರ ನೇತೃತ್ವದಲ್ಲಿ ಸಹಕಾರಿ ವೇದಿಕೆ, ರೈತ ಸಹಕಾರಿ ವೇದಿಕೆಯ ಮುಖಾಂತರ ಮಾಡ್ತಾ ಇದ್ದಾರೆ. ಆ ಸಹಕಾರಿ ವೇದಿಕೆಯ ಜಿಲ್ಲಾ ಸಂಚಾಲಕರಾಗಿ ಮಾನ್ಯ BR ಜಯಂತ್ ಅವರು ನೇತೃತ್ವವನ್ನು ವಹಿಸಿದ್ದಾರೆ. ಜಯಂತ್ ಅಣ್ಣವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ಬೇಕಾಗಿ ವಿನಂತಿ. ನಮಸ್ಕಾರ ಮಾನ್ಯ ಎಲ್ಲ ಪತ್ರಕರ್ತ ಬಂಧುಗಳಿಗೆ. ಈಗಾಗಲೇ ಶಿವಮೊಗ್ಗ ಜಿಲ್ಲಾ ಮಟ್ಟದಲ್ಲಿ ಪಶ್ಚಿಮ ಘಟ್ಟ ರೈತ ಸಹಕಾರಿ ವೇದಿಕೆಯನ್ನು ಮಾನ್ಯ DCC ಬ್ಯಾಂಕ್ ಅಧ್ಯಕ್ಷರಾದಂಥ ಮಾನ್ಯ ಮಂಜುನಾಥ್ ಗೌಡ್ರ ಅಧ್ಯಕ್ಷತೆಯಲ್ಲಿ ಒಂದು ಹೋರಾಟ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶ ಅಂದರೆ ಕೇಂದ್ರ ಸರ್ಕಾರ ಇದು 7ನೇ ಬಾರಿ ಇಡೀ ಮಲೆನಾಡು ಪ್ರಾಂತ್ಯದ 1449 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ವಲಯ ಅಂಥೇಳಿ ಘೋಷಣೆ ಮಾಡೋದಕ್ಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. 2013ರಿಂದ ಇದನ್ನು ಪದೇ ಪದೇ ಹೊರಡಿಸ್ತಾ ಇದ್ದರೂ ಕೂಡ ಅದನ್ನು ಅನೇಕ ವಿರೋಧಗಳು ಬಂದಿದ್ದರಿಂದ ಅದನ್ನು ಮುಂದೆ ಹಾಕ್ತಾ ಇದು 7ನೇ ಬಾರಿ ಪುನಃ ಈ ಅಧಿಸೂಚನೆಯನ್ನು, ಹಳೆಯ ಅಧಿಸೂಚನೆಗಳನ್ನು ಯಾವುದೇ ರೀತಿಯಲ್ಲೂ ಬದಲಾವಣೆ ಮಾಡಿದೆ, ಅದನ್ನೇ ಇವತ್ತು ಘೋಷಣೆಯನ್ನು ಮಾಡಿದೆ. ಅದಕ್ಕೆ ಸೆಪ್ಟೆಂಬರ್ 25ರ ಒಳಗಾಗಿ ನಮ್ಮ ಏನಾದರೂ ಅಹವಾಲುಗಳಿದ್ದರೆ, ತಕರಾರಿದ್ದರೆ, ನಮ್ಮ ಸಲಹೆಗಳೇನಾದ್ರು ಇದ್ದರೆ ಕೊಡ್ಬೋದು ಅಂತ ಕೂಡ ಇದೆ. ಇವೆಲ್ಲ ಫಾರ್ಮ್ಯಾಲಿಟೀಸು. ಆದರೆ ಈ ಅಧಿಸೂಚನೆ ಏನಾದರೂ ಜಾರಿಗೆ ಬಂದರೆ ನಮ್ಮ ಗ್ರಾಮೀಣ ಬದುಕು ಅತ್ಯಂತ ಅಸ್ತವ್ಯಸ್ತ ಆಗುತ್ತೆ. ಅದರಲ್ಲಿ ಯಾವುದೇ ಅನುಮಾನಗಳು ಕೂಡ ಇಲ್ಲ. ಇವತ್ತು ನಮ್ಮ ತಕರಾರು, ಮೊದಲನೇ ತಕರಾರು ಏನಪ್ಪ ಅಂತಂದರೆ, ಯಾವುದೇ ಒಂದು ಅಧಿಸೂಚನೆಯನ್ನು ಆ ಗ್ರಾಮದಲ್ಲಿ ಸೂಕ್ಷ್ಮ ವಲಯ ಅಂಥೇಳಿ ಘೋಷಣೆ ಮಾಡುವ ಕಾಯ್ದೆಯನ್ನು ನೀವು ಜಾರಿ ಕೊಡುವ ಮೊದಲು ಏನು ಕಸ್ತೂರಿ ರಂಗನ್ ವರದಿ ತಯಾರು ಮಾಡಿದ್ದಾರೆ, ಆ ವರದಿ ತಯಾರು ಮಾಡುವವರು ಯಾರೂ ಕೂಡ ಯಾವುದೇ ಗ್ರಾಮದಲ್ಲೂ ಕೂಡ ಬಂದು ಆ ಗ್ರಾಮದ ಜನರಿಗೆ ವಿಷಯಗಳನ್ನು ತಿಳಿಸಿಲ್ಲ, ಗ್ರಾಮ ಸಭೆ ಕರೆದಿಲ್ಲ ಮತ್ತು ಗ್ರಾಮದ ಜನರನ್ನು ಕತ್ತಲಲ್ಲಿಟ್ಟು ಈ ಅಧಿಸೂಚನೆಯನ್ನು ತಯಾರು ಮಾಡಲಾಗಿದೆ. ಆದ್ದರಿಂದ ಇದು ಕೇವಲ ಅಧಿಕಾರಿ ಮಟ್ಟದ ಒಂದು ಪ್ರಕ್ರಿಯೆ ಆಗಿದೆ. ಅಧಿಕಾರಿಗಳು ಮಾತ್ರ ಸೇರಿಕೊಂಡು ಇದನ್ನು ನಡೆಸಿದ್ದಾರೆ. ಆದ್ದರಿಂದ ಇದರ ಬಗ್ಗೆ ಅನೇಕ ಅನುಮಾನಗಳು, ಆತಂಕಗಳು ಜನರಲ್ಲಿ ಮೂಡೋದು ಸಹಜವಾಗಿದೆ. ಈಗ ಕಸ್ತೂರಿ ರಂಗನ್ ವರದಿ ಜಾರಿಗೆ ಬಂದರೆ ಪರಿಸರ ಸೂಕ್ಷ್ಮ ವಲಯ ಅಂಥೇಳಿ ಘೋಷಣೆ ಮಾಡಿದರೆ ಅದರ ಪರಿಣಾಮ ಏನು? ಮೊದಲನೇದಾಗಿ ಈ 1449 ಇಡೀ ಗ್ರಾಮಗಳನ್ನೇ ಸೂಕ್ಷ್ಮ ವಲಯ ಅಂಥೇಳಿ ಘೋಷಣೆ ಮಾಡಿದ್ದಾರೆ. ಇಡೀ ಗ್ರಾಮಗಳನ್ನು. ಇದು ಮೊದಲನೇ ತಪ್ಪು. ಆ ಗ್ರಾಮದಲ್ಲಿ ಜನವಸತಿ ಇದೆ, ಆ ಗ್ರಾಮದಲ್ಲಿ ಕೃಷಿ ಭೂಮಿ ಇದೆ, ಆ ಗ್ರಾಮದಲ್ಲಿ ಪ್ಲ್ಯಾಂಟೇಷನ್ಸ್ ಇದ್ದಾವೆ, ಅಡಿಕೆ ತೋಟಗಳಿದ್ದಾವೆ, ಇನ್ನೂ ಅನೇಕ ರೀತಿಯ ಕೃಷಿ ಉತ್ಪಾದನೆಯ ಪ್ರಕ್ರಿಯೆ ಇದೆ, ಮತ್ತು ರಸ್ತೆಗಳಿದ್ದಾವೆ, ಶಾಲೆ ಇದೆ, ಆಸ್ಪತ್ರೆಗಳಿದ್ದಾವೆ, ಅನೇಕ ರೀತಿಯ ಮೂಲಸೌಕರ್ಯಗಳು ಪ್ರತಿ ಗ್ರಾಮದಲ್ಲೂ ಕೂಡ ಇದ್ದಾವೆ. ಇವುಗಳನ್ನು ಹೊರತುಪಡಿಸಿ ಸೂಕ್ಷ್ಮ ವಲಯ ಅಂಥೇಳಿ ಘೋಷಣೆ ಮಾಡೋ ಯೋಚನೆಯನ್ನು ಅವ್ರು ಮಾಡಬೇಕೇ ವಿನಃ
ಇವೆಲ್ಲವನ್ನು ಸೇರಿಸಿ ಇವತ್ತು ಸೂಕ್ಷ್ಮ ವಲಯ ಅಂತ ಘೋಷಣೆ ಮಾಡಿದ್ದಾರೆ. ಆದ್ದರಿಂದ ಇದು ಅತ್ಯಂತ ಅಪಾಯಕಾರಿ. ಜನರಿಗೆ ಅತ್ಯಂತ ಎಲ್ಲಿ ಮಟ್ಟಿಗೆ ಅದು ಆಗುತ್ತೆ ಅಂತಂದರೆ ಜನರ ಚಲನ ಬಗ್ಗೆನೂ ಕೂಡ ಅದಕ್ಕೆ ನಿರ್ಬಂಧಗಳು ಇದ್ದಾವೆ. ನೀವು ರಾತ್ರಿ ಓಡಾಡೋಂಗಿಲ್ಲ ಮತ್ತು ಜಾನುವಾರುಗಳು ಕಾಡಿಗೆ ಹೋಗಂಗಿಲ್ಲ. ಈಗಲೇ ಅನುಭವ ಆಗಿದೆ. ಕಾಡಿಗೆ ಹೋದ ಜಾನುವಾರು ಹುಡುಕಿ ಮುಂದೆ ದೊಡ್ಡ ಗುಂಡು ಹಾಕಿ ಕೊಂದಿದ್ದಾರೆ. ಅದನ್ನು ಬೇರೆ ರೀತಿ ಡಿಫೆಂಡ್ ಮಾಡ್ತಾಯಿದ್ದಾರೆ, ಮರ ಕಡಿಯೋರು, ಕಾಡು ಪ್ರಾಣಿ ಕೊಲ್ಲೋರು ಅಂತ ಹೇಳಿಬಿಟ್ಟು. ಆದರೆ ಇದು ಕೂಡ ಸಾಧ್ಯ ಇಲ್ಲ. ಸೂಕ್ಷ್ಮ ವಲಯದಲ್ಲಿ ನೀವು ಕಾಡು ಪ್ರವೇಶ ಮಾಡೋಕ್ಕಾಗೋದಿಲ್ಲ. ಮತ್ತು ಕೃಷಿಯಲ್ಲಿ ಅನೇಕ ನಿರ್ಬಂಧಗಳು ಬರ್ತವೆ. ನೀವು ಇದನ್ನು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸೋ ಹಾಗಿಲ್ಲ. ಕ್ರಮೇಣ ಇವೆಲ್ಲ ಜಾರಿಗೆ ಬರ್ತವೆ ಒಂದಾದ ಮೇಲೆ ಒಂದು. ಮತ್ತು ಟಿಲ್ಲರು, ಟ್ರ್ಯಾಕ್ಟರ್ಗಳನ್ನು ಕೃಷಿಗೆ ಉಪಯೋಗಿಸೋ ಹಾಗಿಲ್ಲ. ಮತ್ತು ಬಲಾತ್ಕಾರವಾಗಿ ಸಾವಯವ ಕೃಷಿಯನ್ನು ಪ್ರೋತ್ಸಾಹಿಸ್ತಾರೆ. ಅದನ್ನು ಮಾಡಲೇಬೇಕಾಗತ್ತೆ. ಮತ್ತು ರಸ್ತೆಗಳ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಈಗಲೇ ಬಿಡ್ತಾ ಇಲ್ಲ. ವನ್ಯಜೀವಿ ವಲಯದಲ್ಲಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಸೂಕ್ಷ್ಮ ವಲಯ ಬಂದರೆ ಯಾವುದೇ ರೀತಿಯಲ್ಲಿ ಈಗಿರೋ ರಸ್ತೆ ಏನಿದೆ ಅಷ್ಟು ಮಾತ್ರ ಇರಬೇಕು. ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಕೂಡ ನಾವು ಮಾಡೋಂಗಿಲ್ಲ. ಹೀಗೆ ನಿರ್ಬಂಧಗಳ ಮೇಲೆ ನಿರ್ಬಂಧವನ್ನು ಗ್ರಾಮಸ್ಥರು ಅನುಭವಿಸ್ತಾ ಮುಂದೆ ಗ್ರಾಮ ಜೀವನ ಅತ್ಯಂತ ದುಸ್ತರ ಆಗುವಂಥ ಪರಿಸ್ಥಿತಿಗೆ ಈ ಒಂದು ಸೂಕ್ಷ್ಮ ವಲಯದ ಘೋಷಣೆಯಿಂದ ಸಾಧ್ಯ ಇದೆ ಅನ್ನುವಂಥ ಆತಂಕ ಎಲ್ಲ ಗ್ರಾಮಸ್ಥರನ್ನು ಕೂಡ ಕಾಡ್ತಾ ಇದೆ. ಇದು ನಮ್ಮ ಜಿಲ್ಲೆಯಲ್ಲಿ 473 ಗ್ರಾಮಗಳನ್ನು ಸೂಕ್ಷ್ಮ ವಲಯ ಅಂಥೇಳಿ ಘೋಷಣೆ ಮಾಡೋದಕ್ಕೆ ಅಧಿಸೂಚನೆ ಹೊರಡಿಸಿದ್ದಾರೆ. ಅದರಲ್ಲಿ ಶಿವಮೊಗ್ಗ ತಾಲೂಕಿದೆ, ತೀರ್ಥಹಳ್ಳಿ ತಾಲೂಕಿದೆ, ಹೊಸನಗರ ತಾಲೂಕಿದೆ, ಸಾಗರ ತಾಲೂಕಿದೆ ಮತ್ತು ಶಿಕಾರಿಪುರದ 12 ಗ್ರಾಮಗಳು ಕೂಡ ಇದರಲ್ಲಿ ಸೇರಿಕೊಂಡಿದ್ದಾವೆ. ಈ ಗ್ರಾಮಗಳು ಒಂದೇ ಅಲ್ಲ, ಆ ಘೋಷಿತ ಗ್ರಾಮಗಳ ಸುತ್ತ 10 ಕಿಲೋಮೀಟ್ರ್ವರೆಗೂ ಕೂಡ ಸೂಕ್ಷ್ಮ ವಲಯದ ಗಡಿಗಳು, ನಿರ್ಬಂಧಗಳು ಜಾರಿಯಲ್ಲಿ ಇರ್ತವೆ. ಆದ್ದರಿಂದ ಒಟ್ಟಾರೆ ಇಡೀ ಮಲೆನಾಡಿನ ಹಳ್ಳಿಗಳನ್ನು ಒಂದು ಬಯಲು ಜೈಲು ಮಾಡುವಂಥ ಪರಿಸ್ಥಿತಿಗೆ ಈ ಅಧಿಸೂಚನೆ ಕಾರಣವಾಗುತ್ತೆ. ಆದ್ದರಿಂದ ಇದಕ್ಕೆ ನಮ್ಮ ಎಲ್ಲರ ತೀವ್ರ ವಿರೋಧ ಇದೆ. ಮಲೆನಾಡಿನ ಆರ್ಥಿಕ ಸ್ಥಿತಿ, ಮಲೆನಾಡಿನ ಸಾಮಾಜಿಕ ಸ್ಥಿತಿ ಎಲ್ಲವೂ ಕೂಡ ಅಸ್ತವ್ಯಸ್ತ ಆಗುವಂಥ ಅಪಾಯ ಈ ಒಂದು ಅಧಿಸೂಚನೆ ಜಾರಿಯಿಂದ ಬರುವಂಥ ಅಪಾಯ ಇರೋದರಿಂದ ಇದನ್ನು ನಾವು ಮುಂದಿನ ತಿಂಗಳು 3ನೇ ತಾರೀಕು, ಸೆಪ್ಟೆಂಬರ್ 3ನೇ ತಾರೀಕು ಸಾಗರದಲ್ಲಿ ಒಂದು ಆವನಹಳ್ಳಿಯಿಂದ ಪಾದಯಾತ್ರೆಯನ್ನು ನಾವು ಇಟ್ಕೊಂಡಿದ್ದೇವೆ. ಆ ಪಾದಯಾತ್ರೆಯನ್ನು ಸಾಗರದವರೆಗೆ ಬಂದು ಸಾಗರದಲ್ಲಿ ನಾವು ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ ಮತ್ತು ಅವತ್ತು ಒಂದು ಬಹಿರಂಗ ಸಭೆಯನ್ನು ಕೂಡ ಗಾಂಧಿ ಮೈದಾನದಲ್ಲಿ ನಾವು ಏರ್ಪಡಿಸಿದ್ದೀವಿ. ಮತ್ತು ಇದೇ ರೀತಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಪ್ರತಿಭಟನೆ ಇದೆ. 29ನೇ ತಾರೀಕು ಹೊಸನಗರದಲ್ಲಿ ಪ್ರತಿಭಟನೆ ಇದೆ. ನಂತರದಲ್ಲಿ ಶಿವಮೊಗ್ಗದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕೂಡ ಇದರಲ್ಲಿ ನಾವು ನಡೆಸ್ತೇವೆ. ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಪಕ್ಷಾತೀತವಾಗಿ ಎಲ್ಲ ಜನರು ಕೂಡ ಇದರಲ್ಲಿ ಆಗಬೇಕು ಅಂಥೇಳಿ ನಾವು ವಿನಂತಿ ಮಾಡ್ತೇವೆ. ಇದರಲ್ಲಿ ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕ್ರಮ ಅಲ್ಲ, ಪಕ್ಷಾತೀತ ಜನಪರ ಕಾರ್ಯಕ್ರಮ, ರೈತರ ಕಾರ್ಯಕ್ರಮ ಮತ್ತು ಮಲೆನಾಡು ನಾಗರಿಕರ ಒಂದು ಕಾರ್ಯಕ್ರಮ. ಇದಕ್ಕೆ ಪತ್ರಕರ್ತರಾದ ತಾವುಗಳು ಕೂಡ ಮುಕ್ತವಾದ ಬೆಂಬಲವನ್ನು ಮತ್ತು ವಿಶ್ವಾಸವನ್ನು ವ್ಯಕ್ತಪಡಿಸಬೇಕು ಅಂಥೇಳಿ ಕೇಳಿಕೊಂಡು ತಮಗೆ ವಂದಿಸಿ ನನ್ನ ಈ ಹೇಳಿಕೆಗಳನ್ನು ಮುಗಿಸ್ತೇನೆ. ಮಾಧ್ಯಮ ಸ್ನೇಹಿತರೆ ಮತ್ತು ನಮ್ಮ ಈ ಹೋರಾಟ ಸಮಿತಿಯ ಮುಖ್ಯಸ್ಥರಾದ ದೇವೇಂದ್ರಪ್ಪನವರೇ, ಚೇತನ್ ರಾಜವರೇ, ಧರ್ಮೇಂದ್ರ ಅವರೇ, ಗಿರೀಶ್ ಅವರು ಮಾತಾಡಿದರು. ಇಡೀ ಸಾಗರ ತಾಲೂಕಿಗೆ ಮಾರಕವಾದಂಥ ಒಂದು ಕಾನೂನನ್ನು ಜಾರಿ ಮಾಡಕ್ಕೆ ಹೊರಟಿದ್ದಾರೆ. ಇದನ್ನು ನಾವು ಪಕ್ಷಾತೀತವಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಂತೇಳಿ ಈಗ 1-2 ಮೀಟಿಂಗ್ ಆದವು. ಮತ್ತು ಪತ್ರಿಕಾಗೋಷ್ಠಿ ಒಂದು ನಡೀತಾ ಇದೆ. ಆವನಹಳ್ಳಿ ದುರ್ಗಮ್ಮ ದೇವಸ್ಥಾನದ ಒಂದು ಪೂಜೆ ಮುಗಿಸಿ ಅಲ್ಲಿಂದ ಪಾದಯಾತ್ರೆ ಬರಬೇಕು ಅಂತೇಳಿ ಎಲ್ಲ ತೀರ್ಮಾನಗಳಾಗಿದೆ. ಆ ಪ್ರಕಾರ ಪಕ್ಷಾತೀತ ಮತ್ತೆಲ್ಲ ಜನರ ಸಹಕಾರನೂ ಇದಕ್ಕೆ ಅತ್ಯವಶ್ಯಕತೆ ಇದೆ. ಯಾಕಂದ್ರೆ ನಾವು ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರು, BJP ಅಧ್ಯಕ್ಷ ದೇವೇಂದ್ರಪ್ಪನವರು ಯಾಕೆ ನಮ್ಮನ್ನು ಸಮಿತಿಗೆ ಉಪಾಧ್ಯಕ್ಷರು ಮಾಡಿದ್ದಾರೆ, ಆ ಹೋರಾಟ ಸಮಿತಿಗೆ.
ಹಾಗಾಗಿ ನಾವು ಪಕ್ಷವನ್ನು ತೊರೆದು ಈ ಜನರಿಗಾಗಿ, ತಾಲೂಕಿನ ಜನರಿಗಾಗಿ, ರೈತರಿಗಾಗಿ ಈ ಹೋರಾಟವನ್ನು ಭಾಳ ಉಗ್ರ ರೂಪದಲ್ಲಿ ನಾವು ಮಾಡಬೇಕಾಗತ್ತದೆ. ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಯಾರಿಗೂ ನಾವು ಇದನ್ನು ಮುಲಾಜ್ ಮಾಡೋ ಪ್ರಶ್ನೆ ಇಲ್ಲ. ನಮ್ಮ ರೈತರ ಬದುಕಿನ ಪ್ರಶ್ನೆ. ಈಗ ಸೂಕ್ಷ್ಮ ವಲಯ ಅಂತ ಘೋಷಣೆ ಆದರೆ ನಾವು ಮನೆಯಿಂದ ಹೊರಗೆ ಬರೋದು ಕಷ್ಟ ಆಗ್ಬೋದು. ಆ ರೀತಿಯ ಅಂಶಗಳನ್ನು ಜಯಂತಣ್ಣವರು ಅದನ್ನು ಭಾಳ ಸ್ಟಡಿ ಮಾಡಿದ್ದಾರೆ. ನಮಗೆ ಅದು ಮಾಹಿತಿ ನೋಡ್ಬೇಕಾಯ್ತು ಇನ್ಮೇಲೆ. ಅವರು ಪೂರ ಸ್ಟಡಿ ಮಾಡಿದ್ದಾರೆ. ಹಾಗಾಗಿ ತಮ್ಮ ಮಾಧ್ಯಮದ ಬೆಂಬಲ ಕೂಡ ನಮಗೆ, ತಾವು ಕೂಡ ಮಾಧ್ಯಮ ಒಂದೇ ಅಲ್ಲ, ನಾಗರಿಕರಾಗಿ, ಸಾಗರ ತಾಲೂಕಿನ ನಾಗರಿಕರಾಗಿ ತಮ್ಮ ಸಂಪೂರ್ಣ ಬೆಂಬಲವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೋರ್ತೀವಿ. ನಾವು ಪ್ರತಿ ಹಳ್ಳಿಗೆ ಕರಪತ್ರವನ್ನು ಮಾಡಿದ್ವಿ. ಎಲ್ಲ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಹೋಗಿ ಕರಪತ್ರವನ್ನು ಹಂಚಿ ಜನರು ಬರುವ ಹಾಗೆ ಒಂದು ಬೃಹತ್ ಹೋರಾಟವನ್ನು ಮಾಡ್ತೀವಿ. ನಿಮ್ಮ ಮುಖ್ಯನ ಇದು ಸುದ್ದಿ ಆಗಲಿ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಹಿರಿಯರಾದ ನಮ್ಮೆಲ್ಲರ ಹಿರಿಯರಾದ ಜಯಂತಣ್ಣವರಿದ್ದಾರೆ. ಏನು ಈ ಒಂದು ಕಸ್ತೂರಿ ರಂಗನ ವರದಿ ಏನು ಈ ಜಾರಿಗೆ ತರಲಿಕ್ಕೆ ಇದು ಏನು ಒಂದು ಈಗಾಗಲೇ ನೋಟಿಫಿಕೇಷನ್ ಆಗಿದೆ. ಇದು ಜಯಂತರಾಯರು ಹೇಳಿದ ಹಾಗೆ ಯಾವುದೇ ಗ್ರಾಮಸ್ಥರನ್ನು ಗ್ರಾಮ ಪಂಚಾಯತಿಯಲ್ಲಾಗಲಿ ಇನ್ನೊಂದು ಕಡೆ ಯಾರ ಜೊತೆಗೆ ಚರ್ಚೆ ಆಗದೆ ಈ ಒಂದು ವರದಿಯನ್ನು ಈಗಾಗಲೇ ಅನುಷ್ಠಾನಕ್ಕೆ ತರಲಿಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ. ಇದರಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡನ್ನೂ ಒತ್ತಾಯ ಮಾಡೋದಕ್ಕೆ ಈ ಒಂದು ವರದಿ ಮಾನವ ಕುಲಕ್ಕೆ ಮಾರಕವಾಗಿದೆ, ಇದನ್ನು ಮಾಡಬಾರ್ದು ಅಂತೇಳಿ ಹೇಳಲಿಕ್ಕೆ ನಾವು ಈ ಪಾದಯಾತ್ರೆಯಲ್ಲಿ ನಾವು ನಮ್ಮ ಪಕ್ಷದ BJP ಮತ್ತು ಕಾಂಗ್ರೆಸ್ಸು ಇನ್ನೊಂದೇ ಒಟ್ಟಾರೆಯಾಗಿ ಇದರಲ್ಲಿ ಪಕ್ಷ ಇರದೇ ಪಕ್ಷಾತೀತವಾಗಿ ನಾವೆಲ್ಲರೂ ಹೋರಾಡಬೇಕು ಅಂತೇಳಿ, ಅದಕ್ಕೆ ತಾವೆಲ್ಲ ತಮ್ಮ ಮೂಲಕ ವಿಷಯವನ್ನು ಪ್ರಸಾರ ಮಾಡಿ ತಮ್ಮ ಮೂಲಕ ಈ ವಿಚಾರ ಜನರಿಗೆ ತಲುಪಲಿ, ಹೆಚ್ಚಿನ ಜನ ಬರೋದಾಗಲಿ ಅಂಥೇಳಿ ತಮ್ಮ ಮೂಲಕ ವಿನಂತಿ